ಹಾಯ್ ಸ್ನೇಹಿತರೆ, PSI ಗುರೂಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 7 ಮತ್ತು 8ನೇ ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚೆ ಮಾಡೋಣ. 7 ಮತ್ತು 8ನೇ ತಾರೀಕಿನ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ನಮ್ಮನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಬನ್ನಿ, ಮೊದಲನೇ ಪ್ರಶ್ನೆ ಏನೈತೆ ನೋಡೋಣ. ಅಧ್ಯಕ್ಷ ದ್ರೌಪದಿ ಮುರ್ಮು ಅಥವಾ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಐತಿಹಾಸಿಕ ಉದಯಗಿರಿ ಗುಹೆಗಳಿಗೆ ಭೇಟಿ ನೀಡಿದರು. ಇದು ಯಾವ ರಾಜ್ಯದಲ್ಲಿದೆ? ಉದಯಗಿರಿ ಗುಹೆಗಳು ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಒಡಿಸ್ಸಾ, ಅಸ್ಸಾಂ, ಕರ್ನಾಟಕ, ರಾಜಸ್ಥಾನ್. ಇಲ್ಲಿ ಸರಿಯಾದ ಉತ್ತರ ಒಡಿಸ್ಸಾ. ಒಡಿಸ್ಸಾದಲ್ಲಿ ಈ ಉದಯಗಿರಿ ಗುಹೆ ಕಂಡು ಬರ್ತೈತಿ. ಇಲ್ಲಿ ಇರುವಂಥ ಮುಖ್ಯವಾದಂಥ ಶಾಸನ ಯಾವುದಪ್ಪ ಅಂತಂದ್ರೆ ಹಾತಿಗುಂಪಾ ಶಾಸನ. ಹಾತಿಗುಂಪಾ ಶಾಸನ ಇದು ಯಾವ ಭಾಷೆಯಲ್ಲಿದೆ ಅಂತಂದರೆ ಬ್ರಾಹ್ಮಿ ಲಿಪಿಯಲ್ಲಿದೆ ನೋಡ್ರಿ. ಈ ಹಾತಿಗುಂಪಾ ಶಾಸನ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಉದಯಗಿರಿ ಗುಹೆದೊಳಗೆ ಕಂಡು ಬರ್ತದೆ. ಈ ಉದಯಗಿರಿ ಗುಹೆಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಈ ಒಡಿಸ್ಸಾದ ಭುವನೇಶ್ವರದ ಹತ್ತಿರ ಕಂಡು ಬರ್ತದೆ. ಒಡಿಸ್ಸಾದ ಭುವನೇಶ್ವರ ಹತ್ತಿರ ಉದಯಗಿರಿ ಗುಹೆಗಳು ಕಂಡು ಬರ್ತಾವು. ಆ ಗುಹೆದೊಳಗಡೆ ಹಾತಿಗುಂಪಾ ಅಂತಕ್ಕಂಥ ಶಾಸನ ಕಂಡು ಬರ್ತೈತಿ. ಆ ಶಾಸನ ಯಾವ ಭಾಷೆಯಲ್ಲಿ ಐತಪ್ಪ ಅಂತಂದ್ರೆ ಅಥವಾ ಯಾವ ಲಿಪಿಯಲ್ಲಿ ಐತಪ್ಪ ಅಂತಂದ್ರೆ ಬ್ರಾಹ್ಮಿ ಲಿಪಿಯಲ್ಲಿ ಐತಿ. ಅದನ್ನು ಕೆತ್ತಿಸಿದವ್ರು ಯಾರಪ್ಪ ಅಂತಂದ್ರೆ ಕಾರವೇಲ ಅಂತಕ್ಕಂಥ ಜೈನ ದೊರೆ ಈ ಹಾತಿಗುಂಪಾ ಅಂತ ಶಾಸನವನ್ನು ಕೆತ್ತಿಸ್ತಾನೆ. ಯಾವ ಭಾಷೆಯಲ್ಲಿ ಅಂತಂದರೆ ಬ್ರಾಹ್ಮಿ ಲಿಪಿ. ಈ ಶಾಸನದ ಆರಂಭದ ಲೈನ್ ಏನಪ್ಪ ಅಂತಂದ್ರೆ ಜೈನ ನಮೋರಕ. ಜೈನ ನಮೋಕರ ಅಂತಕ್ಕಂಥ ವಾಕ್ಯದಿಂದ ಅಥವಾ ಮಂತ್ರದಿಂದ ಈ ಹಾತಿಗುಂಪಾ ಶಾಸನ ಶುರುವಾಗುತ್ತೆ. ಎರಡನೇ ಪ್ರಶ್ನೆ ನೋಡೋಣ. ಶಾಂಘೈ ಸಹಕಾರ ಸಂಸ್ಥೆಗೆ ಹೊಸ ಸದಸ್ಯರಾಗಿ ಯಾವ ದೇಶ ಸೇರಿದೆ ಅಂತಕ್ಕಂಥ ಪ್ರಶ್ನೆ. ಬೇಲಾರಸ್, ಅಜರ್ಬೈಜಾನ್, ಆಸ್ಟ್ರಿಯಾ, ಟರ್ಕಿ. ಇಲ್ಲಿ ಸರಿಯಾದ ಉತ್ತರ ಬೇಲಾರಸ್. ಬೇಲಾರಸ್ ಎಷ್ಟನೇ ರಾಷ್ಟ್ರ ಆಗೈತಪ್ಪ ಅಂತಂದ್ರೆ 10ನೇ ರಾಷ್ಟ್ರ. ಈ SCO 2001ನೇ ವರ್ಷದಲ್ಲಿ ಅಥವಾ 2001ನೇ ಇಸವಿಯಲ್ಲಿ SCO ರಚನೆ ಆಯಿತು. ಇದರ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ಬೀಜಿಂಗ್ನಲ್ಲಿ, ಚೀನಾದ ಬೀಜಿಂಗ್ನಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಕೇಂದ್ರ ಕಚೇರಿ ಹೊಂದೈತಿ. ಎಷ್ಟು ಸದಸ್ಯ ರಾಷ್ಟ್ರಗಳದಾವಪ್ಪ ಅಂತಂದ್ರೆ 10 ಸದಸ್ಯ ರಾಷ್ಟ್ರಗಳದಾವು. 10ನೇ ಸದಸ್ಯ ರಾಷ್ಟ್ರ ಇತ್ತೀಚೆಗೆ ಅಂದರೆ 2024ರಲ್ಲಿ ಜುಲೈ ಅಥವಾ ಜೂನ್ ತಿಂಗಳಲ್ಲಿ 24ನೇ ಶೃಂಗಸಭೆ ನಡೀತು. SCOದ ಶೃಂಗಸಭೆ ನಡೀತು. ಆವಾಗ ಈ ಬೇಲಾರಸ್ ಅಂತಕ್ಕಂಥ ರಾಷ್ಟ್ರವನ್ನು ಸದಸ್ಯ ರಾಷ್ಟ್ರವನ್ನಾಗಿ ಮಾಡಿಕೊಳ್ಳಾಯಿತು. ಇನ್ನು 2023ರಲ್ಲಿ ಇರಾನ್ ದೇಶ 9ನೇ ರಾಷ್ಟ್ರವಾಗಿ ಸೇರಿಕೊಂಡಿತ್ತು. 9ನೇ ರಾಷ್ಟ್ರವಾಗಿ ಸೇರಿಕೊಂಡದ್ದು ಯಾವುದಪ್ಪ ಅಂತಂದ್ರೆ ಇರಾನ್. ಯಾವುದಕ್ಕೆ ಅಂತಂದರೆ SCO. ಇನ್ನು ಭಾರತ ಮತ್ತು ಪಾಕ್, ಇಂಡಿಯಾ ಮತ್ತು ಪಾಕ್ ಯಾವಾಗ ಸೇರಿಕೊಂಡು ಅಂತಂದರೆ ಎರಡೂ ಒಂದೇ ವರ್ಷ ಸೇರ್ಕೊತಾವು. ಅದು ಯಾವಾಗ ಅಂತಂದರೆ 2017ರಂದು ಈ ಶಾಂಘೈ ಸಹಕಾರ ಸಂಸ್ಥೆಗೆ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡವು. ಈ 24ನೇ ಶೃಂಗಸಭೆಗೆ ನಮ್ಮ ಭಾರತದ ಪ್ರಧಾನಿಗಳು ಭಾಗವಹಿಸಲಿಲ್ಲ. ಅವರ ಬದಲಾಗಿ ಜೈಶಂಕರ್ ಅವರು, ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಈ ಶೃಂಗಸಭೆಗೆ ಪಾಲ್ಗೊಂಡಿದ್ದರು. ನೆಕ್ಸ್ಟ್ ಪ್ರಶ್ನೆ. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮಿತ್ರವಾನ್ ಉಪಕ್ರಮವನ್ನು ಪ್ರಾರಂಭಿಸಿವೆ? ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮಿತ್ರವಾನ್ ಅಂತಕ್ಕಂಥ ಉಪಕ್ರಮವನ್ನು ಪ್ರಾರಂಭ ಮಾಡ್ಯಾವ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಅಲ್ಲಿನ ಯೋಗಿ ಆದಿತ್ಯನಾಥ್ರವರು. ಅಲ್ಲಿನ ಸೇಮ್ ಆದಂಥ ಯೋಗಿ ಆದಿತ್ಯನಾಥ್ರವರು ಮಿತ್ರವಾನ್ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಾರ. ಇದು ಉತ್ತರ ಪ್ರದೇಶ್ ಮತ್ತು UP ಮತ್ತು ನೇಪಾಳ ಗಡಿಯಲ್ಲಿನ ಟ್ರೀ ಪ್ಲಾಂಟೇಷನ್ ಮಾಸ್ ಕ್ಯಾಂಪೇನ್
ರೀಪ್ಲಾಂಟೇಷನ್ ಮಾಸ್ ಕ್ಯಾಂಪೇನ್ 2024 ಅಡಿಯಲ್ಲಿ ಅಥವಾ ಅದರ ಭಾಗವಾಗಿ ಈ ಮಿತ್ರವನ ಅಂತಕ್ಕಂಥ ಉಪಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಕನಿಷ್ಠ 35 ಅರಣ್ಯ ವಿಭಾಗಗಳನ್ನು ಮಿತ್ರ ವ್ಯಾನ್ಗಳನ್ನು ಸ್ಥಾಪಿಸಲು ಸ್ಥಳಗಳನ್ನು ಗುರುತಿಸುವುದು. 35 ಅರಣ್ಯ ವಿಭಾಗಗಳು ಮಿತ್ರ ವ್ಯಾನ್ಗಳನ್ನು ಸ್ಥಾಪಿಸಲು ಸ್ಥಳವನ್ನು ಗುರುತು ಮಾಡುವುದು ಮತ್ತು ಅಲ್ಲಿ ಮರ ನೆಡುವ ಬೃಹತ್ ಅಭಿಯಾನವನ್ನು ಪ್ರಾರಂಭ ಮಾಡುವುದು. ಇದರ ಭಾಗಗಳೊಳಗಡೆ ಮತ್ತೆ 3 ಉಪಕ್ರಮಗಳನ್ನು ಸ್ಥಾಪನೆ ಮಾಡ್ಯಾರ. ಅದು ಶಕ್ತಿವನ, ಯುವವನ ಮತ್ತು ಬಾಲವನ. ಶಕ್ತಿವನ, ಯುವವನ, ಬಾಲವನ ಅಂತಕ್ಕಂಥ 3 ಉಪಕ್ರಮಗಳನ್ನು ಪ್ರಾರಂಭ ಮಾಡಿ ಮಿತ್ರವಾನ ಅಂತಕ್ಕಂಥ ಉಪಕ್ರಮದಲ್ಲಿ ಇವುಗಳನ್ನು ಅರಣ್ಯೀಕರಣ ಮಾಡುವುದು ಅಥವಾ ಸಸ್ಯಗಳನ್ನು ಹಚ್ಚುವುದು. ನೆಕ್ಸ್ಟ್ ಪ್ರಶ್ನೆ, DRDO ಇತ್ತೀಚೆಗೆ ಸ್ವದೇಶಿ ಲೈಟ್ ಟ್ಯಾಂಕ್ ಆದಂತಹ ಜೋರಾವರನ್ನು ಯಾರೊಂದಿಗೆ ಅಭಿವೃದ್ಧಿಪಡಿಸಿದೆ? ಟಾಟಾ ಗ್ರೂಪ್, ರಿಲಯನ್ಸ್ ಇಂಡಸ್ಟ್ರೀಸ್, ಲಾರ್ಸೆನ್ ಟರ್ಬೋ. HAL. ಸರಿಯಾದ ಉತ್ತರ ಇಲ್ಲಿ LNT ಅಥವಾ ಲಾರ್ಸೆನ್ ಟರ್ಬೋ. DRDO ಅಂತಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಈ ಲಾರ್ಸೆನ್ ಮತ್ತು ಟರ್ಬೋ ಅಂತಕ್ಕಂಥ LNT ಸಹಯೋಗದೊಂದಿಗೆ ಸ್ಥಳೀಯ ಲೈಟ್ ಟ್ಯಾಂಕ್ ಜೋರಾವರನ್ನು ಬಿಡುಗಡೆ ಮಾಡಿದೆ. ಇದು ಶೀಘ್ರದಲ್ಲಿ ವ್ಯಾಪಕವಾಗಿ ಪರೀಕ್ಷಿಸಲಾಗುತ್ತಾ ಇದೆ. ಈ ಟ್ಯಾಂಕ್ ಕಮಿನ್ಸ್ ಎಂಜಿನ್ನಿಂದ ಚಾಲಿತವಾಗಿದೆ ಮತ್ತು DRDOನ ಹೊಸ ಎಂಜಿನನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಯಾರ್ಯಾರಂತಂದರೆ DRDO ಮತ್ತು LNT. ಜೋರಾವರ್ ಸಿಂಗ್ ಅಂತಕ್ಕಂಥ ಒಬ್ಬ ಸೈನಿಕನ ಹೆಸರನ್ನು ಇದಕ್ಕಿಡಲಾಗಿದೆ. LNT ಮತ್ತು DRDO ಸಹಯೋಗದೊಂದಿಗೆ ಈ ಲೈಟ್ ಟ್ಯಾಂಕ್ ಜೋರಾವರನ್ನು ಅಭಿವೃದ್ಧಿಪಡಿಸಿದೆ. 5ನೇ ಪ್ರಶ್ನೆ, ಮಸೌದ್ ಪೆಜಿಶ್ಕಿಯಾನ್ ಅವರು ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇರಾನ್, ಇರಾಕ್, ಮೊರಾಕೊ, ಕ್ಯೂಬಾ. ಸರಿಯಾದ ಉತ್ತರ ಇಲ್ಲಿ ಇರಾನ್. ಇರಾನದ ಅಧ್ಯಕ್ಷರಾದಂಥ ರೈಸಿ ಅವರು ಇತ್ತೀಚೆಗೆ ಮರಣವನ್ನು ಹೊಂದಿದರು. ಹೆಲಿಕಾಪ್ಟರ್ ದುರಂತದಲ್ಲಿ ಮರಣ ಹೊಂದಿದ್ರು. ಅವರ ನಂತರ ಹಂಗಾಮಿಯಾಗಿ ಒಬ್ಬರನ್ನ ಆಯ್ಕೆ ಮಾಡಿದರು. ಅದಾದ ನಂತರ ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ನಲ್ಲಿ ಮಸೌದ್ ಪೆಜಿಶ್ಕಿಯಾನ್ ರವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಯುನೈಟೆಡ್ ಕಿಂಗ್ಡಮ್ನ ಮೊದಲ ಮಹಿಳಾ ಹಣಕಾಸು ಮಂತ್ರಿ ಯಾರು? ಯುನೈಟೆಡ್ ಕಿಂಗ್ಡಮ್ನ UKಯ ಮೊದಲ ಮಹಿಳಾ ಹಣಕಾಸು ಮಂತ್ರಿ, ಫೈನಾನ್ಷಿಯಲ್ ಮಿನಿಸ್ಟರ್ ಯಾರಂತಂದರೆ ರಾಚೆಲ್ ರೀವ್ಸ್, ಲೀಸ್ ಟ್ರಸ್, ಪ್ರೀತಿ ಪಟೇಲ್. ಇವುಗಳಲ್ಲಿ ಯಾರೂ ಅಲ್ಲ. ಸರಿಯಾದ ಉತ್ತರ ಇದು ರಾಚೆಲ್ ರೀವ್ಸ್ ರವರು. ಇತ್ತೀಚೆಗೆ UKದಲ್ಲಿ ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ನಲ್ಲಿ ಕನ್ಸರ್ವೇಟಿವ್ ಪಕ್ಷ ಅಂದರೆ ರಿಷಿ ಸುನಕ್ ರವರ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ಹೀನಾಯವಾಗಿ ಸೋತಿತು. ಇದರ ಅಪೋಸಿಷನ್ ಪಾರ್ಟಿ ಆದಂತಹ ಲೇಬರ್ ಪಾರ್ಟಿ ಆಡಳಿತಕ್ಕೆ ಬಂತು. ಅದರಲ್ಲಿ ಕೀರ್ ಸ್ಟಾರ್ಮರ್ ಅವರ ನೇತೃತ್ವದ ಸರ್ಕಾರ ರಚನೆ ಆಗ್ತಾ ಇದೆ. ಇವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ಯಾರಂತಂದರೆ ಕೀರ್ ಸ್ಟಾರ್ಮರ್ ಅವರು. ಇವರ ಸಚಿವ ಸಂಪುಟದಲ್ಲಿ ಮೊದಲ ಮಹಿಳಾ ಹಣಕಾಸು ಮಂತ್ರಿಯಾಗಿ ರಾಚೆಲ್ ರೀವ್ಸ್ ರವರು ಆಯ್ಕೆಯಾಗಿದ್ದಾರೆ. 7ನೇ ಪ್ರಶ್ನೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ BSA ಭಾರತೀಯ ಸಾಕ್ಷ್ಯ ಅಧಿನಿಯಮ ಯಾವಾಗಿನಿಂದ ಜಾರಿಯಾಯಿತು? ಇತ್ತೀಚೆಗೆ 3 ಕಾಯ್ದೆಗಳನ್ನು ಅಥವಾ 3 ಹೊಸ ಕಾನೂನುಗಳನ್ನು ಕೇಂದ್ರ ಸರ್ಕಾರದ ಗೃಹ ಇಲಾಖೆಯು ಜಾರಿಗೆ ತಂದಿದೆ. ಅದು ಯಾವಾಗಿಂದ ಜಾರಿಗೆ ಬಂದಂಥ ಪ್ರಶ್ನೆ. ಮೇ 1, ಮಾರ್ಚ್ 1, ಜೂನ್ 1, ಜುಲೈ 1. ಸರಿಯಾದ ಉತ್ತರ ಇಲ್ಲಿ ಜೂನ್ 1ನೇ ತಾರೀಕಿನಿಂದ ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಗೆ ಬಂದಿತ್ತು. ಈ 3 ಕಾನೂನುಗಳು ಯಾವಪ್ಪ ಅಂತಂದ್ರೆ ಭಾರತೀಯ ನ್ಯಾಯ ಸಂಹಿತೆ BNS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಅಧಿನಿಯಮ. ಈ 3 ಹೊಸ ಕಾನೂನುಗಳು. ಇವು ಮೊದಲು ಏನೇನಿದ್ದಪ್ಪ ಅಂತಂದ್ರೆ ಭಾರತೀಯ ದಂಡ ಸಂಹಿತೆ IPC, CRPC ಮತ್ತು ಇಂಡಿಯನ್
ಎವಿಡೆನ್ಸ್ ಆ್ಯಕ್ಟ್. ಈ ಮೂರು ಕಾಯ್ದೆಗಳನ್ನು IPC ಇದ್ದದ್ದನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದರು. ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಮಾಡಿದರು. ಮತ್ತು ಭಾರತೀಯ ಎವಿಡೆನ್ಸ್ ಆ್ಯಕ್ಟನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತೇಳಿ ಬದಲಾವಣೆ ಮಾಡಿದರು. ಸ್ವಲ್ಪ ತಿದ್ದುಪಡಿಗಳನ್ನು ಮಾಡಿ ಅದನ್ನು ಮೂರು ಕಾಯ್ದೆಗಳನ್ನು ಜುಲೈ 1ನೇ ತಾರೀಕಿನಿಂದ ಜಾರಿಗೆ ತಂದಿದ್ದಾರೆ. ಕೇಂದ್ರ ಸರ್ಕಾರದವರು ಜಾರಿಗೆ ತಂದಿದ್ದಾರೆ. 8ನೇ ಪ್ರಶ್ನೆ, ಭಾರತದಲ್ಲಿ 3ನೇ ಅತಿ ದೊಡ್ಡ ಪರಿಶಿಷ್ಟ ಪಂಗಡ ಯಾವುದು? ಭಾರತದಲ್ಲಿರುವಂತಹ 3ನೇ ಅತಿ ದೊಡ್ಡ ಪರಿಶಿಷ್ಟ ಪಂಗಡ ಅಂತಂದರೆ ST. 3ನೇದು ಅತಿ ದೊಡ್ಡದು ಯಾವುದಪ್ಪ ಅಂತಂದ್ರೆ ಸಂತಾಲರು, ಇದು 3ನೇದು. ಇನ್ನು ಮೊದಲನೇದು ಯಾವುದಪ್ಪ ಅಂತಂದ್ರೆ ಗೊಂಡರು. ಸೆಕೆಂಡ್ ಬಿಲ್ಲರು. ಭಾರತದ 3 ಅತಿ ದೊಡ್ಡ ಪರಿಶಿಷ್ಟ ಪಂಗಡಗಳಿವು ಯಾವುದಂತಂದರೆ ಸಂತಾಲರು, ಗೊಂಡರು, ಬಿಲ್ಲರು. ಮೊದಲನೇದ್ದು ಅತಿ ದೊಡ್ಡ ಪರಿಶಿಷ್ಟ ಪಂಗಡ ಅಂತಂದರೆ ಗೊಂಡರು. ಅತಿ ದೊಡ್ಡ 2ನೇ ಪರಿಶಿಷ್ಟ ಪಂಗಡ ಅಂತಂದರೆ ಬಿಲ್ಲರು. ಭಾರತದ 3ನೇ ಅತಿ ದೊಡ್ಡ ಪರಿಶಿಷ್ಟ ಪಂಗಡ ಅಂತಂದರೆ ಸಂತಾಲರು. 9ನೇ ಪ್ರಶ್ನೆ, ಯಾವ ಸಂಸ್ಥೆಯು ಪ್ರಧಾನ ಪ್ರಾಯೋಜಕರಾಗಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪಾಲುದಾರಿಕೆ ಯಾವ ಸಂಸ್ಥೆ ಹೊಂದಿದೆ ಅಂತಂದರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ BPCL, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಇದು ಪ್ರಧಾನ ಪ್ರಾಯೋಜಕರಾಗಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ. ಇದರ ಕೇಂದ್ರ ಕಚೇರಿಯಲ್ಲಿ ಐತಪ್ಪ ಅಂತಂದ್ರೆ ಮುಂಬೈ ಒಳಗಡೆ ಐತಿ. ಇದು 4 ವರ್ಷಗಳ ಒಪ್ಪಂದವನ್ನು ಮಾಡಿಕೊಂಡಿದೆ. ಪ್ರಧಾನ ಪ್ರಾಯೋಜಕರಾಗಿ 4 ವರ್ಷ ಅಂದರೆ ಇತ್ತೀಚೆಗೆ ಪ್ಯಾರಿಸ್ನಲ್ಲಿ 2024ರಲ್ಲಿ ಒಲಿಂಪಿಕ್ ನಡೆಯಾಗ್ತಾವೆ. ಈ ಒಲಿಂಪಿಕ್ದಿಂದ 2028ರಲ್ಲಿ ನಡೆಯುವಂತಹ ಲಾಸ್ ಏಂಜಲೀಸ್ನಲ್ಲಿ ಈ ವರ್ಷ ನಡೆಯುವಂಥ ಒಲಿಂಪಿಕ್ ಎಲ್ಲಿತ್ತಪ್ಪ ಅಂತಂದ್ರೆ ಪ್ಯಾರಿಸ್. 2028ರಲ್ಲಿ ಐತಂದ್ರೆ ಲಾಸ್ ಏಂಜಲೀಸ್ ಒಳಗೆ ಒಲಿಂಪಿಕ್ ನಡೆಯಲ್ಲವ. ಈ 4 ವರ್ಷಗಳ ಮಧ್ಯೆ ಈ BPCL ಅಂತಕ್ಕಂಥದ್ದು ಪಾಲುದಾರಿಕೆಯನ್ನು ಪಡೆದುಕೊಂಡಿದೆ, ಅಂದರೆ ಪ್ರಾಯೋಜಕದ ಪಾಲುದಾರಿಕೆ. ಈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಅಥವಾ ಚೇರ್ಮನ್ ಯಾರು ಅಂತಂದ್ರೆ PT ಉಷಾರ್ ಅವರು. ಕೇರಳದ PT ಉಷಾರ್ ಅವರು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು. ಇನ್ನು ಕೊನೆ ಪ್ರಶ್ನೆ, ವಿಶ್ವ ಜೆನೋಸಿಸ್ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಜೆನೋಸಿಸ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂತಂದರೆ ಜುಲೈ 1, ಜುಲೈ 6, ಜುಲೈ 10, ಜುಲೈ 15. ಸರಿಯಾದ ಉತ್ತರ ಇಲ್ಲಿ ಜುಲೈ 6ರಂದು ಈ ವಿಶ್ವ ಜೆನೋಸಿಸ್ ದಿನವನ್ನು ಆಚರಣೆ ಮಾಡ್ತಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಪ್ರಾಣಿಗಳಿಂದ ಹರಡುವಂಥ ಮನುಷ್ಯರಿಗೆ ರೋಗಗಳು ಹರಡ್ತಾವಲ್ಲ, ಅದರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಒತ್ತಿ ಹೇಳುವುದು ಈ ದಿನದ ಆಚರಣೆಯ ಉದ್ದೇಶ. ಇದು ಕೊನೆಯ ಪ್ರಶ್ನೆ. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ಮಿಸ್ಟೇಕ್ಗಳು ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿದ್ದುವಂಥ ಪ್ರಯತ್ನವನ್ನು ಮಾಡಿಕೊಳ್ತೇವೆ. ಇಲ್ಲಿವರೆಗೆ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.